ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಶಿವಮೊಗ್ಗ ಪ್ರವಾಸವನ್ನು ನಾವು ಬೆಂಗಳೂರಿನಿಂದ ಯಾವ ರೀತಿ ಮಾಡ್ಕೊಂಡು ಬರೋದನ್ನು ನೋಡೋಣ. ಈ ವಿಡಿಯೋದಲ್ಲಿ ನಾನು ಶಿವಮೊಗ್ಗದಲ್ಲಿ ನಾವು ಉಳ್ಕೊಳ್ಳೋಕ್ಕೆ ರೂಮ್ ಎಷ್ಟಾಗುತ್ತೆ ಮತ್ತು ಯಾವ ಯಾವ ಪ್ಲೇಸ್ಗಳನ್ನು ನೋಡ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶಿವಮೊಗ್ಗ ನಮ್ಮ ಕರ್ನಾಟಕದ ಅತ್ಯಂತ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಇದು ಸಹಿತ ಒಂದಾಗಿದೆ. ಇಲ್ಲಿ ನಾವು ಹಲವಾರು ಪ್ರವಾಸಿ ತಾಣಗಳನ್ನ ಕಾಣಬಹುದು. ಮತ್ತು ಇನ್ನೊಂದೇನೆಂದರೆ ನಮ್ಮ ಕರ್ನಾಟಕದ ಹಲವಾರು ಕಡೆಯಿಂದ ಇಲ್ಲಿಗೆ ಬಸ್ಗಳ ವ್ಯವಸ್ಥೆನೂ ಇದೆ, ರೈಲ್ಗಳ ವ್ಯವಸ್ಥೆನೂ ಇದೆ. ನೀವು ಫ್ಲೈಟ್ ಮುಖಾಂತರ ಬರ್ತೀರಾ ಅಂದರೆ ಫ್ಲೈಟ್ ವ್ಯವಸ್ಥೆನೂ ಇದೆ ಈ ಶಿವಮೊಗ್ಗ. ನಾನಿವಾಗ ಬೆಂಗಳೂರಿನಿಂದ ಟ್ರೈನ್ ಮುಖಾಂತರ ಯಾವ ರೀತಿ ಹೋಗೋದು ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಡೈರೆಕ್ಟಾಗಿ ಟ್ರೈನ್ ಇದ್ದಾವೆ. ಟ್ರೈನ್ ಟಿಕೆಟ್ ಬಂದ್ಬಿಟ್ಟು ನಮಗೆ ಸ್ಲಿಪ್ಪರ್ 195 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ನೀವು ಜನರಲ್ ಬಂದರೆ ಇನ್ನೂ ಕಮ್ಮಿಯಲ್ಲೇ ನೀವು ಶಿವಮೊಗ್ಗವನ್ನು ಬಂದು ತಲುಪಬಹುದಾಗಿದೆ. ಇನ್ನು ಹುಬ್ಬಳ್ಳಿಯಿಂದ ಬರೋರಾದರೆ ಡೈರೆಕ್ಟಾಗಿ ನಿಮಗೆ ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಟ್ರೈನ್ ಸಿಕ್ಕರೆ ಬರ್ಬೋದು. ಇಲ್ಲಾಂದರೆ ಅಜ್ಜಂಪುರ ಮತ್ತು ಬೀರೂರಿಗೆ ಟ್ರೈನ್ ಇದ್ದೇ ಇರ್ತವೆ, ಹುಬ್ಬಳ್ಳಿಯಿಂದ ಬರ್ಬೋದಾಗಿದೆ. ಮತ್ತು ಮಂಗಳೂರಿನಿಂದ ಶಿವಮೊಗ್ಗಕ್ಕೂ ಡೈರೆಕ್ಟಾಗಿ ಟ್ರೈನ್ ಇದ್ದಾವೆ. ಇನ್ನು ಶಿವಮೊಗ್ಗ ಬಂದ ಮೇಲೆ ಶಿವಮೊಗ್ಗದಲ್ಲಿ ನೀವು ರೂಮ್ ಮಾಡೋದಾದರೆ 900 ರೂಪಾಯಿಂದ ರೂಮ್ಗಳು ಸ್ಟಾರ್ಟ್ ಇದ್ದಾವೆ ಫರ್ ಡೇ. ಮತ್ತು ಅಲ್ಲಿ ಸರೌಂಡಿಂಗ್ ಎಲ್ಲ ಪ್ಲೇಸ್ಗಳನ್ನ ನೋಡಲಿಕ್ಕೆ ನೀವು ರೆಂಟ್ ಬೈಕ್ನ ಪಡಿಬೋದು ಮತ್ತು ಬಸ್ಗಳ ಮುಖಾಂತರನೂ ಓಡಾಡಬಹುದಾಗಿದೆ. ಅಲ್ಲಿ ನೋಡಬೇಕಾದಂತಹ ಸ್ಥಳಗಳು ಭಾಳ ಇದ್ದಾವೆ. 2 ರಿಂದ 3 ದಿವಸ ಬೇಕು ಎಲ್ಲ ನೀವು ಪ್ಲೇಸ್ಗಳನ್ನ ಕವರ್ ಮಾಡಬೇಕು ಅಂದರೆ. ಅಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನು ನೋಡಬೇಕು ಅನ್ನೋದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದೊಂದಾಗಿ ನೋಡ್ಕೊಳ್ಳಿ. ಮತ್ತು ಇನ್ನು ಬೆಂಗಳೂರಿಗೆ ರಿಟರ್ನ್ ಟ್ರೈನ್ ಟಿಕೆಟು ಸೇಮ್ ಆಗುತ್ತೆ. 195 ರೂಪಾಯಿ ಸ್ಲಿಪ್ಪರ್ ಕೋಚ್ ಟ್ರೈನ್ ಟಿಕೆಟು ಸಿಕ್ಬಿಡುತ್ತೆ ನಿಮಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ. ಈ ರೀತಿಯಲ್ಲಿ ನಾವು ಶಿವಮೊಗ್ಗದ ಪ್ರವಾಸವನ್ನು ಮಾಡಿಕೊಂಡು ಬರ್ಬೋದಾಗಿದೆ. ಟೋಟಲ್ ಆಗಿ ಟೂರ್ ಬಜೆಟ್ ನೋಡೋದಾದರೆ 3 ರಿಂದ 4 ಸಾವಿರ ರೂಪಾಯಿ ಆಗುತ್ತೆ. ನಾನು ಪ್ರತಿ ದಿವಸದ್ದು ಊಟದ್ದು ಮತ್ತು ಅಲ್ಲಿನ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಇದರಲ್ಲಿ ಯಾಡ್ ಮಾಡಿಲ್ಲ. ಬರೀ ರೂಮ್ದು ಮತ್ತು ಹೋಗೋ ಬರೋ ಖರ್ಚು ಅಂದಾಜಾಗಿ 3 ರಿಂದ 4 ಸಾವಿರ ರೂಪಾಯಲ್ಲಿ ಆಗುತ್ತೆ. ನಿಮಗೆ ನಿಮ್ಮ ಊರುಗಳಿಂದ ಯಾವ ರೀತಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ಥರದ ಹೆಚ್ಚಿನ ಟ್ರಾವೆಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.